ನಮಸ್ಕಾರ ವೀಕ್ಷಕರೇ, ನಾನು ಆರ್3ಡಿ ಎಂಟರ್ಪ್ರೈಸಸ್ ಇಂದ ಈಗಾಗಲೇ ನಾವು ಒಂದು ಕಸ್ಟಮರ್ದು ಕಂಪ್ಲೀಟ್ ವಿಡಿಯೋನ ನಿಮಗೆ ತೋರಿಸಿದೀವಿ. ಅವರ ಕಂಪ್ಲೀಟ್ ಇನ್ಫಾರ್ಮೇಶನ್, ಅವ್ರು ಹೇಗೆ ಪರ್ಚೇಸ್ ಮಾಡಿದ್ರು, ಮತ್ತೆ ಅವ್ರು ಇವಾಗ ಹೇಗೆ ಅರ್ನ್ ಮಾಡ್ತಾ ಇದ್ದಾರೆ, ಒಂದು ಹ್ಯಾಪಿ ಕಸ್ಟಮರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀವಿ. ನಾವು ಇವಾಗಲೇ ಹಲವಾರು ವಿಡಿಯೋಸ್ನ ನೀವು ಇವಾಗಲೇ ನೋಡಿದ್ದೀರಾ ಅಂತಲೂ ನಾನು ನಂಬಿದ್ದೀನಿ. ಈಗ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇನ್ನೊಂದು ತುಂಬಾ ಬ್ಯೂಟಿಫುಲ್ ಕಸ್ಟಮರು, ಮತ್ತೆ ವಿತ್ ಇನ್ ಅ ವೆರಿ ಶಾರ್ಟ್ ಟೈಮ್, ತುಂಬಾ ಕಡಿಮೆ ಅವಧಿಯಲ್ಲಿ ನಮ್ಮ ಹತ್ರ ಮೆಷಿನ್ ನ ತಗೊಂಡು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಈಗ ಅವ್ರಿರೋದು ತುಮಕೂರಲ್ಲಿ. ಸೊ ಈಗ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಕಸ್ಟಮರ್ ರಿವ್ಯೂ ಹೇಗಿದೆ ಮತ್ತೆ ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಾನು ಕಸ್ಟಮರ್ ನ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ. ಬನ್ನಿ, ಇವ್ರ ಹೆಸರು ಕುಸುಮ ಅಂತ ಹೇಳಿ. ಇವರು ಬೇಸಿಕಲಿ ತುಮಕೂರು ಅವರು. ಇವರು ಕಳೆದ 6 ತಿಂಗಳ ಹಿಂದೆ ನಮ್ಮ ಹತ್ರ ಒಂದ್ ಮೆಷಿನ್ ಪರ್ಚೇಸ್ ಮಾಡಿದ್ದಾರೆ. ಅದ್ ಬಂದು R3V 7G ಪ್ರೋನೇ ಆಗಿದೆ. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್. ಸೊ ಫಸ್ಟ್ ಕ್ವೆಶನ್ ನಿಮಗೆ, ಬೇಸಿಕ್ ಆಗಿ ನಮ್ಮ ಮೆಷಿನ್ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಮ್ಯಾಮ್? ಮೇಡಮ್, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಬಂದು ನಾನು ವಿಡಿಯೋದಲ್ಲಿ ಅಷ್ಟು ನೋಡೋದು ಇದಾಗಲ್ಲ. ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಮಿಷನ್ ಪರ್ಚೇಸ್ ಮಾಡ್ಬೇಕು ಅನ್ನಿಸ್ತು. ಅದನ್ನ ತಗೊಂಡಂತೂ ನನಗಂತೂ ತುಂಬಾ ಯೂಸ್ ಆಯ್ತು ಮೇಡಮ್. 6 ಮಂತ್ಸ್ ಆಯ್ತು. ನನ್ಗೆ ಆಲ್ರೆಡಿ ತುಂಬಾ ವರ್ಕ್ ಬರ್ತಾ ಇದೆ, ಮಾಡಕ್ಕೆ ಫ್ರೀ ಇಲ್ಲ, ಅಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗ್ ಬರ್ತಾ ಇದೆ. ಹಂಗಾಗಿ ನಾನು R3Vಗೆ ಮತ್ತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೇ ಇನ್ನೂ ಒಂದು ಮಿಷನ್ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ನೀವು ಮೆಷಿನ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಮೆಷಿನ್ ನ ನಿಮ್ ಮನೆಗೆ ಹಾಕೊಂಡಿದ್ದೀರಾ, ಸಹ ಮನೆಯಲ್ಲೇ ಕೂತು ಕೆಲಸ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ದಿನನಿತ್ಯದ ಕೆಲಸಗಳ ನಡುವೆ ಇದು ಒಂದು ಅಡಿಷನಲ್ ಕೆಲಸ ಆಗಿ ನಿಮ್ಮ ಇಂಡಿಪೆಂಡೆನ್ಸಿಗೆ ಒಂದು ಆಧಾರ ಆಗಿದೆ ಅಂತ ನಾನು ನಂಬಿದ್ದೀನಿ. ಓಕೆ ಮ್ಯಾಮ್, ಇವಾಗ ನಾನ್ ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೀವು ಮೆಷಿನ್ ತಗೊಂಡಾದ್ಮೇಲೆ ಹಲವಾರು ಹರ್ಡಲ್ಸ್ ಬಂದಿರತ್ತೆ. ಲೈಕ್ ನೀವು ಟ್ರೈನಿಂಗ್ ಆಗಿರ್ಬೋದು, ಅಥವಾ ನಿಮಗೆ ಇನ್ಸ್ಟಾಲೇಷನ್ ಪ್ರೊಸೀಜರ್ ಅಲ್ಲಿ ಆಗಿರ್ಬೋದು. ಹೇಗಿತ್ತು ನಮ್ಮ ರೆಸ್ಪಾನ್ಸ್ ನಿಮಗೆ? ತುಂಬಾ ಚೆನ್ನಾಗಿದೆ ಮೇಡಮ್. ಸರ್ವಿಸ್ ನಾವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಮ್ ಸರ್ವಿಸ್ ಮಾತ್ರ ಚೆನ್ನಾಗಿ ಸಿಗುತ್ತೆ. ಎಷ್ಟೋ ಸರಿ ನೈಟ್ 10 ಗಂಟೆ ಕಾಲ್ ಮಾಡಿದೀವಿ, ಏನೋ ಸಿಸ್ಟಮ್ ಇದಾದಾಗ ಅವಾಗ್ಲೂ ಸಹ ನಮಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಮೇಡಮ್. ಏನಾದ್ರು ಪ್ರಾಬ್ಲಮ್ ಆದ್ರೆ ಮತ್ತೆ ಏನಾದ್ರು ಬೇಕು ಅಂದ್ರೆ ಸರ್ವಿಸ್ ಎಲ್ಲ ಚೆನ್ನಾಗಿ ವಿಡಿಯೋ ಕಾಲ್ ಅಲ್ಲೇ ಅಟೆಂಡ್ ಮಾಡ್ತಾರೆ ಎಮರ್ಜೆನ್ಸಿ. ಮ್ಯಾಮ್, ಈಗ ನೀವು ಮೆಷಿನ್ ಖರೀದಿ ಮಾಡಿದಾಗಿದೆ, ನಿಮ್ ಮನೆಗೆ ಮೆಷಿನ್ ಬರೋ ಪ್ರೊಸೀಜರ್ ಅಲ್ಲಿ ನಮ್ದು ಟ್ರಾನ್ಸ್ಪೋರ್ಟೇಷನ್, ನಿಮ್ಗೆ ಇನ್ಸ್ಟಾಲೇಷನ್ ಸರ್ವಿಸು, ಅಥವಾ ನಿಮಗೆ ಅದರದ್ದು ಒಂದು ಟ್ರಾನ್ಸ್ಪೋರ್ಟೇಷನ್ ಮೆಷಿನ್ ಬರ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಪ್ರತಿ ಒಂದು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ನಾವು ನಿಮ್ಗೆ ಪ್ರೊವೈಡ್ ಮಾಡಿದ್ವಾ, ಅಥವಾ ನಿಮಗೆ ಅದು ಅನುಕೂಲ ಆಗಿದ್ಯಾ? ಅನುಕೂಲ ಆಗಿದೆ ಮೇಡಮ್. ನಮ್ಗೇನು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ಬರೋ ಟೈಮೆಲ್ಲ ಅಪ್ಡೇಟ್ ಮಾಡ್ತೀರಾ, ಆ ಟೈಮ್ಗೆ ನಾವ್ ಇರ್ತೀವಿ. ಅಷ್ಟು ಬಿಟ್ರೆ ಫುಲ್ ಎಲ್ಲ ಅವರೇ ಬಂದು ಇಳಿಸಿ ಇನ್ಸ್ಟಾಲೇಷನ್ ಸಹ ಅವರೇ ಮಾಡ್ಕೊಡ್ತಾರೆ. ಏನಂದ್ರೆ ನೆಸೆಸಿಟಿ ಒಂದಿಬ್ರು ಮ್ಯಾನ್ ಪವರ್ ಬೇಕು, ಅಷ್ಟು ಬಿಟ್ರೆ ಇನ್ ನಮ್ಗೆ ಯಾವ್ದು ತೊಂದರೆ ಇಲ್ಲ ಮೇಡಮ್. ನಿಮ್ ಎಲ್ಲ ಫುಲ್ ನೀವೇ ಸೆಟಪ್ ಮಾಡಿ ನಮ್ಗೆ ವರ್ಕ್ ಮಾಡಕ್ ಮಾಡ್ಕೊಟ್ಟು ಹೋಗ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಆಯ್ತು, ನಿಮ್ದು ಇನ್ಸ್ಟಾಲೇಷನ್ ಪ್ರೊಸೀಜರ್ನು ನೀವು ನಮ್ ಕಡೆಯಿಂದ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ದೀರಿ. ಸೊ ನಾನ್ ಕೇಳ್ತಾ ಇರೋದು ನೆಕ್ಸ್ಟ್ ನಿಮ್ಗೆ ಟ್ರೈನಿಂಗ್ ಹೇಗ್ ಅನ್ಸ್ತು? ನಿಮ್ಮ ಟ್ರೈನಿಂಗ್ ಪ್ರೊಸೀಜರ್ ಅಲ್ಲಿ ಏನೇನೆಲ್ಲ ಹರ್ಡಲ್ಸ್ ಇತ್ತು ನಿಮಗೆ? ಅದೆಲ್ಲವೂ ನಿಮ್ಗೆ ಸುಸೂತ್ರವಾಗಿ ನೀವು ಕಲಿಯೋದಕ್ಕೆ ಅವಕಾಶ ಆಯ್ತಾ? ಯಾಕಂದ್ರೆ ನೀವು ನಮ್ಮ ಸೆಂಟರ್ಸ್ ಗೆ ಬಂದು ಟ್ರೈನಿಂಗ್ ನ ತಗೊಂಡಿರ್ಲಿಲ್ಲ. ನೀವು ಪೂರ್ತಿ ಟ್ರೈನಿಂಗು ನಿಮ್ಮ ಮನೆಯಲ್ಲೇನೆ ತಗೊಂಡಿರೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ ಮ್ಯಾಮ್. ಮೇಡಮ್, ಇಲ್ಲ, ಟ್ರೈನಿಂಗ್ ಎಲ್ಲ ಚೆನ್ನಾಗಿತ್ತು. 1 ಡೇ ಫುಲ್ ಎಲ್ಲ ಟ್ರೈನಿಂಗ್ ಹೇಳ್ಕೊಟ್ರು. ಮತ್ತೆ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರು ವಿಡಿಯೋ ಕಾಲಲ್ಲೇ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಅವರೇ ವಿಡಿಯೋ ಮಾಡಿ ಶೇರ್ ಮಾಡಿ ಸಣ್ಣ ಪುಟ್ಟದ ಏನಾದ್ರು ಇದಿದ್ರೆ ಅವರೇ ಕಳಿಸ್ತಾ ಇದ್ರು. ಮತ್ತೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಮತ್ತೆ ಅವರೇ ಬಂದು ಸರ್ವಿಸ್ ಕೊಟ್ಟು ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ಅವರೆಲ್ಲ ಟ್ರೈನಿಂಗ್ ಕೊಟ್ಟೋದ್ಮೇಲೆ ಕಂಪ್ನಿಯಿಂದ ನಮಗೆ ಕಾಲ್ ಮಾಡಿ ಅವ್ರ ಸರ್ವಿಸ್ ಎಲ್ಲ ಹೆಂಗಿತ್ತು ಅಂತ ಎಲ್ಲ ಫೀಡ್ಬ್ಯಾಕ್ ಎಲ್ಲ ತಗೋತಾರೆ. ಅದು ಎಲ್ಲ ಕಂಪ್ನಿ ಬಗ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಇದೆಲ್ಲ ಮ್ಯಾಮ್, ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ಕಂಪ್ಲೀಟ್ ಆಗಿ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ನೀವು ವರ್ಕ್ ಎಲ್ಲ ಶುರು ಮಾಡಿದ್ದೀರಾ. ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಸಣ್ಣ ಪುಟ್ಟ ಸರ್ವಿಸಸ್ ನಿಮಗೆ ಇವಾಗ ಬಂದಿ ಹೋಗಿದ್ದಾರೆ. ಮತ್ತೆ ರೆಗ್ಯುಲರ್ ಆಗಿ ನಾವೊಂದು ಅಟೆಂಪ್ಟ್ ಮಾಡಿರ್ತೀವಿ ಹೇಗ್ ರನ್ ಆಗ್ತಿದೆ ಮೆಷಿನ್ ಅಂತ ನೋಡ್ಲಿಕ್ಕೆ. ನಿಮ್ಮ ಸರ್ವಿಸ್ ಫೀಡ್ಬ್ಯಾಕ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಸರ್ವಿಸ್ ಫೀಡ್ಬ್ಯಾಕ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ. ಮೇಡಮ್, ಸರ್ವಿಸ್ ಬಗ್ಗೆ ಮಾತ್ರ ಏನು ಮಾತಾಡಂಗಿಲ್ಲ. ಎಲ್ಲ ತುಂಬಾ ಚೆನ್ನಾಗಿ, ಏನೇ ಬೇಕಂದ್ರು ವಿಡಿಯೋ ಕಾಲಲ್ಲಿ ಇಮಿಡಿಯೇಟ್ ಬೇಕಂದ್ರು ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲಲ್ಲೇ ಅಟೆಂಡ್ ಮಾಡ್ತಾರೆ. ಹಂಗೂ ನಮ್ ವಿಡಿಯೋ ಕಾಲಲ್ಲಿ ಆಗ್ಲಿಲ್ಲ ಅಂದ್ರೆ ಅವರೇ ಬಂದು ಸರ್ವಿಸ್ ಕೊಡ್ತಾರೆ ಮೇಡಮ್. ಸರ್ವಿಸ್ ಬಗ್ಗೆ ಮಾತ್ರ 2 ಮಾತಿಲ್ಲ, ಚೆನ್ನಾಗಿ ಇದು ಮಾಡ್ಕೊಡ್ತಾರೆ. ಸರ್ವಿಸ್ ಏನಾದ್ರು ನಾವು ಬೇಕು ಅಂದ್ರೆ ತುಂಬಾ ಡಿಲೇ ಏನಾಗಲ್ಲ. ನಾವ್ ಏನು ಕಸ್ಟಮರ್ ಕೇರ್ಗೆ
ಇದು ಮಾಡ್ತೀವೋ ಕಂಪ್ಲೇಂಟ್ ಮಾಡಿದ್ರೆ 2 ಡೇಸಲ್ಲೇ ನಮಗೆ ಏನೇ ಇದಿದ್ರು ಸಾಲ್ವ್ ಮಾಡ್ಕೊಡ್ತಾರೆ ಮೇಡಮ್. ಮ್ಯಾಮ್ ಈಗ ನೀವು ಎಷ್ಟು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಿ? ಮೇಡಮ್ ಅಂದ್ರೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಡೈಲಿ ಸ್ವಲ್ಪ ಜಾಸ್ತಿ ವರ್ಕ್ ಇರೋದೆಲ್ಲ ಆದ್ರೆ 1-2 ಆಗುತ್ತೆ. ಇಲ್ಲ ಸಿಂಪಲ್ ವರ್ಕ್ ಆದ್ರೆ 4ರಿಂದ 5 ಬ್ಲೌಸ್ ವರ್ಕ್ ಮಾಡ್ತೀವಿ. ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ ಅಂದ್ರೆ 2000 ಮೇಲೆ ಅರ್ನ್ ಮಾಡ್ಬೋದು ಮೇಡಮ್. ದಿನಕ್ಕೆ ನೀವು ಕನಿಷ್ಠ ಪಕ್ಷ ಅಂದ್ರೆ 2000 ತನಕನೂ ನಮ್ಮ ಮೇಲೆ ಡಿಪೆಂಡ್. ನಾವು ಟೈಮ್ ಎಷ್ಟು ಮಾಡ್ದಂಗೆ ನಾವು ಮಾಡ್ಬೇಕು ಅದು. ಯಾಕಂದ್ರೆ ಈಗ ನಾವ್ ಯಾವಾಗ್ಲೂ ಹಾಕ್ಬಿಟ್ಟು ಹೋಗಿ ಅದು ಅರ್ಧ ಆದಾಗ ಇನ್ಯಾವಾಗಲೂ 1 ಅವರ್ ಬಿಟ್ಟು ಬಂದಂದ್ರೆ ಕಂಪ್ಲೀಟ್ ಆಗಲ್ಲ. ನಾವೀಗ ಆಯ್ತಾ ಆಗಿದ ತಕ್ಷಣನೇ ಹಿಂದಿಂದನೇ ಮಾಡಿದ್ರೆ ಕಂಪ್ಲೀಟ್ ಮಾಡ್ಬೋದು ಮೇಡಮ್. ಆ ತರ ಏನಿಲ್ಲ, ನಮ್ಮ ಮೇಲೆ ಡಿಪೆಂಡ್ ಅದೆಲ್ಲ. ಟೋಟಲ್ ಎಷ್ಟು ಅವರ್ ವರ್ಕ್ ಮಾಡ್ತೀರಾ ಮ್ಯಾಮ್ ನೀವು? ಮೇಡಮ್ ಬೆಳಗ್ಗೆ 6 ಹಾಕಿದ್ರೆ ಒಂದೊಂದ್ಸರಿ ನೈಟ್ 12 ಗಂಟೆ ಆದ್ರೂ ವರ್ಕ್ ಮಾಡ್ತಾನೆ ಇರ್ತೀವಿ ಮೇಡಮ್. ಅದ್ ಹೆಂಗ್ ಬರುತ್ತೋ ನಮ್ಗೆ ಆರ್ಡರ್ ಮೇಲೆ ಡಿಪೆಂಡ್. ಬಟ್ ಬೆಳಗ್ಗೆ ಮತ್ತೆ 6 ಗಂಟೆಗೆ ಶುರು ಮಾಡ್ತೀವಿ ಮೇಡಮ್. 6ರಿಂದ ನೈಟ್ ಅಂತ 11 ಗಂಟೆ ಕಮ್ಮಿ ಯಾವತ್ತೂ ಸ್ಟಾಪ್ ಮಾಡೇ ಇಲ್ಲ. ನೋಡಿ ವೀಕ್ಷಕರೇ, ನೀವ್ ಕೇಳ್ತಾ ಇರ್ತೀರಾ, ನಾವ್ ಹೇಳಿರ್ತೀವಿ ಸಹ ನಿಮಗೆ ದಿನಕ್ಕೆ ಇಷ್ಟು ಮಾಡ್ಕೋಬಹುದು ಅಂತ. ಹಾರ್ಡ್ ವರ್ಕಿಂಗ್ ಮಾಡ್ಬೇಕು ಅಥವಾ ನನಗೆ ಇಷ್ಟು ಅರ್ನಿಂಗ್ಸ್ ಬೇಕು ಅಂತ ಅಂದ್ರೆ ನಾವು ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಸೊ ಇವಾಗ ನೀವ್ ನೋಡ್ತಾ ಇದ್ದೀರಾ ಅಲ್ವಾ, ನಮ್ ಕಸ್ಟಮರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತಾ ಇದಾರೆ. ಹಾಗಾಗಿ ನಾವ್ ಹೇಳ್ತಾ ಇರೋದು ಇಟ್ ಡಿಪೆಂಡ್ಸ್. ನಾವ್ ಯಾವ ತರದ್ದು ಬ್ಲೌಸಸ್ ಹಾಕ್ತಾ ಇದೀವಿ, ಯಾವ ಮೆಟೀರಿಯಲ್ ಹಾಕ್ತಾ ಇದೀವಿ, ಯಾವ ತರ ಕಂಟೆಂಟ್ ಹಾಕ್ತಾ ಇದೀವಿ, ಮತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಹೇಗಿರುತ್ತೆ, ಇದೆಲ್ಲವೂ ಕೌಂಟ್ ಮಾಡಿ ದಿನನಿತ್ಯಕ್ಕೆ ನೀವು ಕನಿಷ್ಠ ಪಕ್ಷ 3000-4000 ತನಕನೂ ನೀವು ದುಡಿಬಹುದು. ನೋಡಿ ಇದೆಲ್ಲ ನಾವು ಮಾಡಿರೋ ವರ್ಕೇನೆ. ಫಿನಿಶಿಂಗ್ ಎಲ್ಲ ಈ ತರ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗೂ ಏನಾದ್ರೂ ನಿಮ್ಗೆ ಯಾರು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದ್ರೆ ಈ ತರ ಈ ಮಿಷನ್ ಕಡೆಯಿಂದ ಸ್ಕಿಪ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾಡ್ಕೋಬಹುದು. ನಾವು ಸಪ್ರೇಟ್ ಆಗಿ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕೋಬಹುದು. ನೋಡಿ ಈ ತರ ಎಲ್ಲ ವರ್ಕ್ ನೋಡಿ, ಫುಲ್ ಸ್ಲೀವ್ ಎಲ್ಲ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ, ಇದು ರಿಚ್ ಆಗಿದೆ. ಇದರಲ್ಲೆಲ್ಲ ಏನಿಲ್ಲ, ಬಟ್ ಫುಲ್ ಥ್ರೆಡ್ ವರ್ಕೇ ನೋಡಿ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ. ಇದೆಲ್ಲ ನಾವು ಮಾಡೋದಲ್ಲ, ಬಟ್ ನಮ್ಮ ಹತ್ರ ಜಾಸ್ತಿ ಸ್ಟಾಕ್ ಇಲ್ಲ. ಅವಾಗಲೇ ಎಲ್ಲ ಹೊರಟೋಗುತ್ತೆ, ಕಸ್ಟಮರ್ದೆಲ್ಲ ಡೆಲಿವರಿ ಆಗ್ತಾ ಇರುತ್ತೆ. ನಾವೀಗ 6 ಗಂಟೆಗೆ ಹಾಕ್ತೀವಿ ಅಂದ್ರೆ ನನ್ನೇನ್ ಬೇರೆ ಕೆಲಸ ಇಲ್ಲ ಅಂತ ಏನಲ್ಲ, ಬಟ್ ನಾನು ಅಲ್ಲಿ ಫಿಕ್ಸ್ ಮಾಡೋದ್ರೆ ನಾನು ಇದ್ರ ಮುಂದೆ ಇರ್ಲೇಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಬಟ್ ಅದೇನಾದ್ರು ಥ್ರೆಡ್ ಕಟ್ ಆದ್ರೆ ಏನಾದ್ರೂ ಇದಾದ್ರೆ ಅದು ಶಬ್ದ ಬರ್ತಾ ಇರುತ್ತೆ, ಅದು ನಮ್ಗೆ ಅಲರ್ಟ್ ಆಗ್ತೀವಿ. ಅವಾಗ ಬಂದ್ ಮಾಡ್ಬಿಟ್ಟು ಮತ್ತೆ ಹೋಗ್ತೀವಿ. ನಮ್ ಕೆಲ್ಸನೂ ಆಗ್ತಾ ಇರುತ್ತೆ, ಅದ್ರ ಪಾಡ್ಗೆ ಅದು ಅಂದ್ರೆ ಅಬ್ಸರ್ವೇಷನ್ ಅಷ್ಟೇ. ನಾವು ಅಂದ್ರೆ ನಮ್ ಬೇರೆ ಕೆಲಸ ಏನ್ ವೇಸ್ಟ್ ಆಯ್ತು ಅನ್ನಂಗ್ ಏನಿಲ್ಲ. ಅದಕ್ಕೋಸ್ಕರನೇ ಬೇರೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕೂತ್ಕೋಬೇಕು ಅನ್ನೋದು ಏನಿಲ್ಲ ಮೇಡಮ್. ಗೊತ್ತಾಯ್ತಲ್ಲ ವೀಕ್ಷಕರೇ, ನಾವ್ ಏನ್ ನಿಮ್ಗೆ ಇಷ್ಟು ದಿನ ನಾವ್ ಏನ್ ನಿಮ್ಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದೀವೋ ಆ ಫೀಡ್ಬ್ಯಾಕ್ಸ್ ನೀವ್ ಇವಾಗ ಕಸ್ಟಮರ್ ಬಾಯಲ್ಲೇ ಕೇಳ್ತಾ ಇದ್ದೀರಾ. ನಾವ್ ಏನ್ ಹೇಳ್ತಾ ಇದ್ವಿ, ನಿಮ್ಗೆ ಆರಾಮಾಗಿ ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ನೀವು ಇಂಡಿಪೆಂಡೆಂಟ್ ಗೃಹಿಣಿ ಆಗೋದಕ್ಕೆ ಒಂದು ಯೋಜನೆ ಇದು ಅಂತ ನಾವ್ ಏನ್ ಹೇಳಕ್ ಪ್ರಯತ್ನ ಪಟ್ಟಿದೀವಿ. ಅದು ಇವಾಗ ನಿಮಗೆ ವಿತ್ ಪ್ರೂಫ್ ನನ್ನ ಕಸ್ಟಮರ್ ಫೀಡ್ಬ್ಯಾಕ್ ಜೊತೆ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಈ ವಿಡಿಯೋದಲ್ಲಿ ನಾವ್ ಏನ್ ಹೇಳ್ತಾ ಇದೀವಿ ಅದರ ಜೊತೆ ನೀವು ಅವಲಂಬಿಸ್ಕೊಂಡ್ರೆ ನಿಮ್ ಜೀವನಕ್ಕೂ ಒಂದು ದಾರಿ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೀಗೇನು ಎಕ್ಸ್ಟ್ರಾ ಪವರ್ ಏನು ಯೂಸ್ ಮಾಡ್ತಲ್ಲ, ಮನೇಲೇ ಇಟ್ಕೊಂಡಿರೋದ್ರಿಂದ ನಾರ್ಮಲ್ ಮನೇಲೇ ಯೂಸ್ ಮಾಡ್ತಾರಂದ್ರೆ ಎಕ್ಸ್ಟ್ರಾ ಪವರ್ ಏನು ಬೇಕಾಗಲ್ಲ. ಜೊತೆಗೆ ಅವರೇ ಒಂದು UPS ಕೊಟ್ಟಿರ್ತಾರೆ, ಹಂಗಾಗಿ ಪವರ್ ಹೋದಾಗ್ಲೂ ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ. ವರ್ಕ್ ಫಿನಿಶಿಂಗ್ ಆಗೋವರೆಗೂ ಸಪೋರ್ಟ್ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗ್ಲೇ ಈ ಕಸ್ಟಮರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿದ್ರು. ತುಂಬಾ ಆರ್ಡರ್ಸ್ ಇರೋ ಕಾರಣಕ್ಕೋಸ್ಕರ ಈಗ ವೆರಿ ಶಾರ್ಟ್ ಪೀರಿಯಡ್ ಅಂದ್ರೆ ಕೇವಲ 6 ತಿಂಗಳಲ್ಲಿ ಅವರು ಮತ್ತೊಂದು ಮೆಷಿನ್ ನ ಪರ್ಚೇಸ್ ಮಾಡಿದ್ದಾರೆ. ಅದು ಅವ್ರ ರಿಕ್ವೆಸ್ಟ್ ಮೇರೆಗೆ ಮತ್ತೆ 7G ಪ್ರೋನೇ ಖರೀದಿ ಮಾಡಿದ್ದಾರೆ ಅವರು. ಈ ತರದ ಮೆಷಿನ್ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ, ನೀವು ಇಂಡಿಪೆಂಡೆಂಟ್ ಮಹಿಳೆ ಆಗ್ಬೇಕು ಅನ್ನೋದಾದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸ್ ಅಲ್ಲಿಗೆ ದಯವಿಟ್ಟು ಡಯಲ್ ಮಾಡಿ, ಕರೆ ಮಾಡಿ. ಮತ್ತೆ ವಾಟ್ಸ್ಆಪ್ ನಂಬರ್ ಸಹ ಸೇಮ್ ಆಗಿರುತ್ತೆ. ಜಸ್ಟ್ ಹಾಯ್ ಮೆಸೇಜ್ ಅಥವಾ ನಿಮ್ಗೆ ನಾರ್ಮಲ್ ಆಗಿ ಟೈಪ್ ಮಾಡಕ್ ಗೊತ್ತಾಗಲ್ಲ ಅಂತಂದ್ರೆ ಜಸ್ಟ್ ಒಂದು ವಾಯ್ಸ್ ನೋಟ್ ಡ್ರಾಪ್ ಮಾಡಿದ್ರು ಸಾಕು. ನಾವೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ ಸೆಂಟರ್ಸ್ ಅಲ್ಲಿ ಸಹ ಪ್ರೊವೈಡ್ ಮಾಡ್ತೀವಿ. ನಮ್ಮ ಸೆಂಟರ್ಸ್ ಬಂದು ಬ್ಯಾಂಗ್ಳೂರು, ಮೈಸೂರು ಮತ್ತೆ ತಿರುಪೂರ್ ಇದೆ, ಕಾಸರಗೋಡಲ್ಲಿದೆ. ಸೊ ದಯವಿಟ್ಟು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸಿಗೆ ಕಾಲ್ ಮಾಡಿ.